ಹಾಯ್ ಎಲ್ಲರಿಗೂ. ನಾನಿವತ್ತು ಅಕ್ಕಿ ರವೆಯಿಂದ ಇಡ್ಲಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದು ಬ್ಯಾಚುಲರ್ಸಿಗೆ ಮತ್ತು ಹೊಸತಾಗಿ ಅಡಿಗೆ ಕಲಿಯುವವರಿಗೆ ಹೆಲ್ಪ್ ಆಗ್ತದೆ. ಇಲ್ಲಿ ನಾನು 3/4 ಗ್ಲಾಸ್ ಉದ್ದಿನ ಬೇಳೆಯನ್ನು 4 ರಿಂದ 5 ಗಂಟೆ ತನಕ ನೆನೆಸಿ ನಂತರ ಗ್ರೈಂಡ್ ಮಾಡಿದ್ದೇನೆ. ನಂತರ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಬಾರ್ದು. ನಂತರ ಇದಕ್ಕೆ 3/4 ಗ್ಲಾಸಿಗೆ ಡಬ್ಬಲ್ 1.5 ಗ್ಲಾಸ್ ಆಗುವಷ್ಟು ಅಕ್ಕಿ ರವೆಯನ್ನು ಚೆನ್ನಾಗಿ ತೊಳೆದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರವೆಯನ್ನು ಇದರೊಂದಿಗೆ ಮಿಕ್ಸ್ ಮಾಡಿದ್ದೇನೆ. ಇದು ಮುಂಚಿನ ದಿವಸ ರಾತ್ರಿ ಮಿಕ್ಸ್ ಮಾಡಿ ಇಡಬೇಕು. ಹಿಟ್ಟು ಸ್ವಲ್ಪ ಹುಳಿ ಆಗಬೇಕಿದು. ಅಕ್ಕಿ ರವೆಯನ್ನು ಹಿಟ್ಟಿನೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದು ನೆಕ್ಸ್ಟ್ ಡೇ ಹಿಟ್ಟು ಸರಿ ಹುಳಿಯಾಗಿದೆ ಇದು. ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದರ ಅರ್ಧದಷ್ಟು ಹಿಟ್ಟನ್ನು ಹಾಕ್ತಾ ರೆಡಿ ಮಾಡಿ ಇಡಬೇಕು. ಇದಕ್ಕಿಂತ ಮೊದಲು ನಾವು ಬೇಯಿಸುವ ಪಾತ್ರೆಯನ್ನು ಸ್ವಲ್ಪ ಪ್ರೀ ಹೀಟ್ ಮಾಡಲಿಕ್ಕೆ ಇಡಬೇಕು. ಎಲ್ಲ ಪಾತ್ರೆಗೆ ಹಿಟ್ಟು ಹಾಕುವಾಗ ಸರಿ ಆಗ್ತದೆ. ಇದೀಗ ಬಿಸಿಯಾಗಿದೆ. ಇದೊಂದು 20 ನಿಮಿಷ ಬೇಯಿಸಿದರೆ ಸಾಕು. ಇದೀಗ ಆಗಿದೆ. ಇದು ಸ್ವಲ್ಪ ತಣ್ಣಗೆ ಆದ ನಂತರ ಇದರಿಂದ ತೆಗಿಬೇಕು, ಇಲ್ಲದ್ರೆ ಕಟ್ ಆಗ್ತದೆ ಇದು. ನಂತರ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 4 ಫ್ರೈ ಮಾಡಿದ ಒಣಮೆಣಸು, 1/4 ಟೀ ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಹುಳಿ ಮತ್ತು ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ನಂತರ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ ಮತ್ತು ಕರಿಬೇವು, ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.